ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಕ್ಸ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಫೇಸ್ ಕ್ರೀಮ್ನ ಮಾಡಿದ್ದೀನಿ. ಈ ಒಂದು ಒಳ್ಳೆ ಫೇಸ್ ಕ್ರೀಮ್ನ ನಾವು ಮುಖಕ್ಕೆ ಹಚ್ಚೋದ್ರಿಂದ ನಮ್ಮ ಮುಖ ಎಷ್ಟೊಂದು ಹೊಳೆಯುತ್ತಂದರೆ, ನಾವು ಎಷ್ಟೇ ಕಪ್ಪಾಗಿದ್ರೂ ಕೂಡ ಈ ಒಂದು ಒಳ್ಳೆ ಫೇಸ್ ಕ್ರೀಮಿಂದ ತುಂಬಾ ಕಲರ್ ಬರುತ್ತೆ, ಆಮೇಲೆ ವೈಟ್ನೆಸ್ ಬರುತ್ತೆ. ನೋಡಿ, ನಾವು ಮುಖದಲ್ಲಿರುವ ಬಂಗು, ಆಮೇಲೆ ಕಪ್ಪು ಕಲೆ, ಆಮೇಲೆ ಸ್ಕಿನ್ ಡಲ್ ಆಗಿದ್ರೂ ಕೂಡ ತುಂಬಾ ಸ್ಕಿನ್ನು ಹೊಳೆಯುವಂತೆ ಮಾಡುತ್ತೆ. ಈ ಒಂದು ಒಳ್ಳೆಯ ಫೇಸ್ ಕ್ರೀಮ್ನ ನೀವು ಡೈಲಿ ಯೂಸ್ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆಯದು. ಇಲ್ಲ ವಾರದಲ್ಲಿ 3 ಸಲ ಕೂಡ ಇದನ್ನು ಯೂಸ್ ಮಾಡ್ಬೋದು. ಮುಖನ ಚೆನ್ನಾಗಿ ತಣ್ಣೀರಿನಲ್ಲಿ ತೊಳೆದು ಇದನ್ನು ಒಂದು 10 ಇಲ್ಲ 15 ನಿಮಿಷ ಹಾಗೆ ಬಿಟ್ಟು ಮತ್ತೆ ಅದನ್ನು ಉಗುರು ಬೆಚ್ಚಗಿರುವ ನೀರಿನಲ್ಲಿ ಕ್ಲೀನಾಗಿ ತೊಳೆದುಬಿಟ್ರೆ ಸಾಕು, ನಿಮ್ಮ ಮುಖ ಒಂದೇ ವಾರದಲ್ಲಿ ಹೊಳೆಯುವಂತೆ ಮಾಡುತ್ತದೆ. ಬನ್ನಿ, ಇವಾಗ ಈ ಕ್ರೀಮ್ನ ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ನಾನು 1 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈ ಕಡಲೆ ಹಿಟ್ಟು ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಮೊದಲಿನ ಜನ ಎಲ್ಲ ನಾವು ಇದೆಲ್ಲ ಅಂದರೆ ಸಾಬೂನು, ಫೇಸ್ ವಾಶು ಅದು ಯಾವುದು ಯೂಸ್ ಮಾಡ್ತಾ ಇರಲಿಲ್ಲ. ಈ ಕಡಲೆ ಹಿಟ್ಟಿಂದನೇ ಮುಖಗಳನ್ನ ತುಂಬ ಅಂದರೆ ಹೊಳೆಯುವಂತೆ ಮಾಡ್ಕೊತಾ ಇದ್ದರು. ಈಗೂ ಅಷ್ಟೇ, ಈ ಒಂದು ಮನೆ ಮದ್ದನ್ನು ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಾನು ಇಲ್ಲಿ ಫ್ರೆಶ್ ಆಗಿ ಮಾಡ್ತಾ ಇರೋದ್ರಿಂದ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೋದು ಬೇಡ, ಡೈಲಿ ಮಾಡ್ಕೋದ್ರಿಂದ ತುಂಬಾ ಒಳ್ಳೆಯದು. ಇದಕ್ಕೆ ನೋಡಿ, ನಾನು ಆಫ್ ಅಂದರೆ ಅರ್ಧ ಚಮಚ ಮಾತ್ರ ಹಾಕ್ತಾಯಿದ್ದೀನಿ ಅಲೋವೆರಾ ಜೆಲ್ಲು. ಇದು ಅಷ್ಟೇ, ಅಲೋವೆರಾ ಜೆಲ್ಲು ಕೂಡ ಅಷ್ಟೇ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಆಮೇಲೆ ಮನೆಯಲ್ಲಿ ಸಿಗುವಂಥ ಜೆಲ್ ಕೂಡ ಹಾಕ್ಬೋದು, ಅಂದರೆ ಅಲೋವೆರಾ ನ್ಯಾಚುರಲ್ಲಾಗಿ ಸಿಗುತ್ತಲ್ವ, ಅದು ಕೂಡ ಹಾಕ್ಕೋಬೋದು. ಆಮೇಲೆ ನೋಡಿ, ಇಲ್ಲಿ ನಾನು ಸ್ವಲ್ಪ ರೋಸ್ ವಾಟ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ರೋಸ್ ವಾಟ್ರ್ ಕೂಡ ಅಷ್ಟೇ ನಮ್ಮ ಸ್ಕಿನ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟಿನಿಂದ ನಮ್ಮ ಆಯಿಲ್ ಸ್ಕಿನ್ ಇದ್ದವ್ರಿಗೆ ಖಂಡಿತ ಮಡುವೆಗಳು ಆಗೋದು ಕೂಡ ತಡೆಯುತ್ತೆ, ಮುಖ ಹೊಳೆಯುವಂತೆ ಮಾಡುತ್ತೆ. ಆಮೇಲೆ ಮಕ್ಕಳಿಗೂ, ಚಿಕ್ಕ ಮಕ್ಕಳು ಇರುತ್ತಲ್ವ, ಅವರು ಅಷ್ಟೇ ಈ ಒಂದು ಕಡಲೆ ಹಿಟ್ಟಿಂದ ಮುಖ ತೊಳೆದ್ರೆ ಖಂಡಿತ ಆ ಮಗು ಕೂಡ ಮಗು ಏನಾದರೂ ಕಪ್ಪಾಗಿದ್ರೂ ಕೂಡ ತುಂಬ ವೈಟ್ ಆಗುತ್ತೆ. ನೋಡಿ, ಇಲ್ಲಿ ಒಂದು ಸ್ವಲ್ಪ ನಾನು ಅರಿಶಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಕೆಮಿಕಲ್ ಇರಲಾರ್ದ ಅರಿಶಿನ ಹಾಕೋದು ತುಂಬಾ ಒಳ್ಳೆಯದು. ಇದನ್ನಿಷ್ಟನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. 1-2 ಇಲ್ಲ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲನೂ ಹೊಂದ್ಕೋಬೇಕಲ್ಲ, ಅದಕ್ಕೋಸ್ಕರ. ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಯೂಸ್ ಮಾಡಿರೋಂಥ ಈ ಕ್ರೀಮ್ನ ದಿನ ಬಳಸೋದ್ರಿಂದ ಕೂಡ ಏನೂ ತೊಂದರೆ ಇಲ್ಲ. ಒಂದೇ ವಾರದಲ್ಲಿ ನಿಮ್ಮ ಮುಖ ಹೊಳೆಯುವಂತೆ ಆಗುತ್ತದೆ. ಖಂಡಿತ ನಿಮ್ಮ ಮುಖ ವೈಟ್ನೆಸ್ ಬರುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಡೈರೆಕ್ಟ್ ಫೇಸಿಗೆ ಹಾಕೋಕ್ಕಿಂತ ಮೊದಲು ಕೈ ಕೂಡ ಹಾಕೊಂಡು ನೋಡ್ಕೋಬೋದು. ನಿಮಗೇನಿಲ್ಲ, ಒಂದು 10-15 ನಿಮಿಷ ಬಿಟ್ಟು ನಿಮಗೇನು ಅನಿಸಿಲ್ಲ ಅಂದಾಗ ಮಾತ್ರ ನೀವು ಫೇಸ್ಗೆ ಹಾಕ್ಕೊಳ್ಳಿ. ಡೈರೆಕ್ಟ್ ಹಾಕ್ಕೊಂಡ್ರೂ ಕೂಡ ಏನೂ ತೊಂದರೆ ಇಲ್ಲ. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಇದು ಒಂದು ಒಳ್ಳೆ ಫೇಸ್ ಕ್ರೀಮ್ನ ನೀವು ಡೈಲಿ ಯೂಸ್ ಮಾಡಿದ್ರೂ ಕೂಡ ಏನೂ ತೊಂದರೆ ಇಲ್ಲ. ಮನೆಯಲ್ಲೇ ಮಾಡಿರೋಂಥ ಈ ಒಂದು ಒಳ್ಳೆ ಮನೆ ಮದ್ದನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂತ ಕೇಳ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.